ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCETಯಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ಮ್ಯಾಥಮೆಟಿಕ್ಸ್ ಬಗ್ಗೆ ನಾನು ಮಾತಾಡೋದಾದರೆ, ಮ್ಯಾಥಮೆಟಿಕ್ಸ್ KCET ಎಕ್ಸಾಮನ್ನು ಟ್ಯಾಕಲ್ ಮಾಡಲಿಕ್ಕೆ ಫಾರ್ಮುಲಾಸ್ ಇಲ್ಲದೆ ನಡೆಯೋದೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಫಾರ್ಮುಲಾಸ್ಗಳು ಬಹಳ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ಲಾಂಗ್ ಡಿರೈವೇಷನ್ನು ಎಂಥದ್ದು ಕೇಳಲ್ಲ, ಜಸ್ಟ್ ಫಾರ್ಮುಲಾಸ್ ಹಾಗೆ ಬೇಸಿಕ್ ವಿಷಯಗಳು, ಆ ಚಾಪ್ಟರಲ್ಲಿ ಬರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ಹಾಗೆ ಫಾರ್ಮುಲಾಸ್ಗಳು ನಮಗೆ ಗೊತ್ತಿರಲೇಬೇಕು. ಹಾಗಿದ್ರೆ ಫಸ್ಟ್ PUC ಹಾಗೆ ಸೆಕೆಂಡ್ PUC ಎರಡೂ ಕ್ಲಾಸ್ಗಳಿಂದ ಇರತಕ್ಕಂಥ ಅಷ್ಟೂ ಚಾಪ್ಟರ್ಸ್ಗಳ ಓವರ್ ಆಲ್ ಫಾರ್ಮುಲಾಸ್ ಹಾಗೆ ಇಂಪಾರ್ಟೆಂಟ್ ಕೀ ನೋಟ್ಸ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡೋದಕ್ಕೆ ಹೊರಟಿದ್ದೀನಿ. ಹಾಗೆ ಇದರ PDF ಮಕ್ಕಳೇ, ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಏನಿರುತ್ತಲ್ಲ, ಅಲ್ಲಿ ನಿಮಗೆ ಇದರ PDF ಲಿಂಕ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಓಕೆ, ಸೊ ನಾನು ಆಗಲೇ ನಿಮಗೆ ಹೇಳಿದ ಹಾಗೆ ಪ್ರತಿಯೊಂದು ಚಾಪ್ಟರ್ಗಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಜೊತೆಗೆ ಇಲ್ಲಿ ಫಾರ್ಮುಲಾಸ್ಗಳನ್ನು ಕೂಡ ನೀವಿಲ್ಲಿ ನೋಡಬಹುದು. ಆಲ್ ರೈಟ್, ಸೊ ಒಮ್ಮೆ ನೀವು ನೋಡಿಕೊಂಡ್ರೆ ಸಾಕು, ಫಾರ್ಮುಲಾಸ್ಗಳನ್ನು ಒಮ್ಮೆ ಕಣ್ಣು ಹಾಯಿಸಿದರೆ ಸಾಕು. ಓಕೆ, ಇನ್ನು ಇಂಪಾರ್ಟೆಂಟ್ ನೋಟ್ಸ್ಗಳು, ಕೀ ಪಾಯಿಂಟ್ಸ್ಗಳೇನಾದರೂ ಇದ್ದರೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಓಕೆ, ಸೊ ಫಾರ್ಮುಲಾಸ್ಗಳು ಎಷ್ಟು ಇಂಪಾರ್ಟೆಂಟೋ, ಬೇಸಿಕ್ ಕಾನ್ಸೆಪ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KCETಯಲ್ಲಿ. ಓಕೆ, ಫೈನ್. ಸೊ ಎಲ್ಲ ಚಾಪ್ಟರ್ಗಳ ನೋಡಿ, ಇಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಚಾಪ್ಟರ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ PUC ಸೆಕೆಂಡ್ PUC ತನಕನೂ ಕೂಡ ಏನೇನೆಲ್ಲ ನಿಮಗೆ ಫಾರ್ಮುಲಾಸ್ಗಳ ಲಿಸ್ಟ್ ಇರಬೇಕೋ ಅದೆಲ್ಲ ಇದೆ. ಓಕೆ, ಸೊ ಐ ಬಿಲೀವ್ ಖಂಡಿತ ನೀವು ಈ ಒಂದು ಫಾರ್ಮುಲಾ ಶೀಟನ್ನು ಯೂಸ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಟುಮಾರೋ KCET ಮ್ಯಾಥ್ಸ್ ಎಕ್ಸಾಮ್. ಖಂಡಿತ ನೀವು ಹಾಕಿರೋವಂಥ ಎಫರ್ಟ್ ನಿಮ್ಮ ಕೈ ಹಿಡಿಯುತ್ತೆ ಮಕ್ಕಳೇ. ಆಲ್ ರೈಟ್, ಇಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಾ. ಓಕೆ, ಹಾರ್ಡ್ ವರ್ಕ್ ಮಾಡಿದ್ದೀರಾ, ಎಲ್ಲ ಚೆನ್ನಾಗಿ ಆಗೇ ಆಗುತ್ತೆ. ಜಸ್ಟ್ ಬಿಲೀವ್, ಟ್ರಸ್ಟ್ ದ ಪ್ರಾಸೆಸ್, ಮುಂದೆ ಹೋಗ್ತಾ ಇರಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಧನ್ಯವಾದಗಳು.